ನಮಸ್ಕಾರ. ಕಚ್ಚಿಗೆರೆ ದಲಿತ ಮಹಿಳೆ ಶ್ರೀಮತಿ ರಜನಿ ಮೇಲಿನ ದೌರ್ಜನ್ಯ ಖಂಡಿಸಿ ದೌರ್ಜನ್ಯ ಪ್ರಕರಣವನ್ನು ಆರೋಪಿಗಳನ್ನು ಬಂಧಿಸಲು ಒತ್ತಾಯಿಸಿ ದಲಿತರ ಮಾನ ಪ್ರಾಣ ಆಸ್ತಿ ರಕ್ಷಣೆಗಾಗಿ ಜಿಲ್ಲಾ ಆಡಳಿತ ಜಾಗೃತವಾಗಲಿ ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಬಳಿ ಇಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂಡ್ಯ ನಗರದ ಗುತ್ತಲು ಆದಿ ಕರ್ನಾಟಕ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಿ ಅಂತ ಗುತ್ತಲು ಆದಿ ಕರ್ನಾಟಕ ನಿವಾಸಿಗಳಿಗೆ ಗುತ್ತಲು ಆದಿ ಕರ್ನಾಟಕ ನಿವಾಸಿಗಳಿಗೆ ಕರ್ನಾಟಕ ದಲಿತ ಸಂಘರ್ಷ ಹೋರಾಟಕ್ಕೆ ದಲಿತ ಮಹಿಳೆ ಮೇಲಿನ ದೌರ್ಜನ್ಯವನ್ನು ದಲಿತರನ್ನು ರಕ್ಷಿಸಲಾಗದ ಪೊಲೀಸ್ ವ್ಯವಸ್ಥೆಗೆ ದಲಿತರನ್ನು ರಕ್ಷಿಸಲಾಗದ ಪೊಲೀಸ್ ವ್ಯವಸ್ಥೆಗೆ ದಲಿತರನ್ನು ರಕ್ಷಿಸಲಾಗದ ಪೊಲೀಸ್ ವ್ಯವಸ್ಥೆಗೆ ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು ಬೇಕೇ ಬೇಕು ಅಯ್ಯಯ್ಯೋ ಅಯ್ಯಯ್ಯೋ ದಲಿತ ಮಹಿಳೆ ಮೇಲೆ ದೌರ್ಜನ್ಯ ಮಾಡಿರುವ ಕಿಡಿಗೇಡಿಗಳನ್ನು ದಲಿತ ಮಹಿಳೆಯನ್ನು ರಕ್ಷಿಸಲಾಗದ ಪೊಲೀಸ್ ವ್ಯವಸ್ಥೆಗೆ ದಲಿತ ಮಹಿಳೆಯನ್ನು ರಕ್ಷಿಸಲಾಗದ ಪೊಲೀಸ್ ವ್ಯವಸ್ಥೆಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ವ್ಯವಸ್ಥೆಗೆ ದಲಿತರನ್ನು ರಕ್ಷಿಸಲಾಗದ ಪೊಲೀಸ್ ವ್ಯವಸ್ಥೆಗೆ ಜಿಂದಾಬಾದ್ 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 ಬೇಕೇ ಬೇಕು ಬೇಕೇ ಬೇಕು ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ದಲಿತ ಮಹಿಳೆ ಮೇಲೆ ದೌರ್ಜನ್ಯ ಮಾಡಿರುವ ಕಿಡಿಗೆ ಎಸ್ಪಿ ಬಂದೇ ನ್ಯಾಯ ಕೊಟ್ಟರು ಸಂತೋಷವೇ. ಆದ್ರೆ ಒಂದು ದುರಂತ ಏನಂದ್ರೆ ನಾನು ಅಡಿಷನಲ್ ಎಸ್ಪಿ ಅವರಲ್ಲಿ ಮನವಿ ಮಾಡೋದೇನಂದ್ರೆ ಒಂದು ಸಾಮಾನ್ಯ ಘಟನೆ ತಳ್ಳಾಟ ನೂಕಾಟ ಮೈಕ್ ಬಾಯ ಹತ್ರ ಇಟ್ಕೋಣ ಮೈಕ್ ಮಾತಾಡೋದು ಇದೆಲ್ಲ ಸಹಜವಾದ ಪ್ರಕ್ರಿಯೆ. ಒಂದು ಜಗಳ ಅಂತ ಅಂದ್ಮೇಲೆ ಅದು ಸಹಜವಾಗಿ ಆಗ್ತದೆ. ಆದ್ರೆ ಒಬ್ಬ ಹೆಣ್ಣುಮಗಳನ್ನ ಮ್ಯಾಲೆ ಹದಿಕೊಂಡು ಅವಳ ಒಂದು ವಿಕೃತವಾಗಿ ಕಾಮಾಂಧ ದೃಷ್ಟಿಯಿಂದ ಆ ಒಂದು ತಮ್ಮ ಹೆಣ್ಣುಮಕ್ಕಳು ಅಂತ ನೀವು ಭಾವಿಸಿ ಆ ಹೆಣ್ಣುಮಕ್ಕಳನ್ನ ಕ್ರೂರವಾಗಿ ದೌರ್ಜನ್ಯ ಮಾಡಿರ್ತಕ್ಕಂಥ ಅವನ ಸಂಬಂಧ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಸಿದ್ದಣ್ಣ ಅಂತಕ್ಕಂಥವ್ರು. ಅದು ಸಂಬಂಧ ಇಲ್ಲದೆ ಇರೋಂಥ ವ್ಯಕ್ತಿ ಬಂದು ಆ ಹೆಣ್ಣುಮಗಳನ್ನ ವಿಕೃತವಾಗಿ ದೌರ್ಜನ್ಯ ಮಾಡಿರ್ತಕ್ಕಂಥದನ್ನ ಹೇಳಲಿಕ್ಕೆ ಅಸಹ್ಯ ಆಗುತ್ತೆ ಅಂತ ಅವಿವೇಕಿ ಕೆಲಸ ಮಾಡಿರ್ತಕ್ಕಂಥ ಅವನನ್ನ ಪೊಲೀಸ್ನವ್ರು ಬಿಟ್ಕೊಂಡು ಕೂತಿದ್ದೀರಲ್ಲ, ನಿಮಗೆ ಯಾರು ಒತ್ತಡ ಇದೆ ಹೇಳಬೇಕು? ನಿಮಗೆ ಯಾರು ಒತ್ತಡ ಇದೆ? ಮಂತ್ರಿ ಮಾಡ್ತಿದ್ದಾರಾ, ಶಾಸಕರು ಮಾಡ್ತಿದ್ದಾರಾ, ರಾಜಕಾರಣಿಗಳು ಮಾಡ್ತಿದ್ದಾರಾ, ಯಾವ ಗೂಂಡಾಗಳು ಈಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ? ಇಂಥ ವ್ಯವಸ್ಥೆಗೆ ನಮ್ಮ ಪೊಲೀಸ್ ವ್ಯವಸ್ಥೆ ಸಪೋರ್ಟ್ ಮಾಡೋದು ಯಾವ ತರದ ನ್ಯಾಯ ಅನ್ನೋದ್ರ ಬಗ್ಗೆ ನೀವು ಗಂಭೀರವಾಗಿ ಚಿಂತನೆ ಮಾಡಬೇಕು. ಅದಕ್ಕಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವತ್ತು ಪೊಲೀಸ್ನವರನ್ನ ಎಚ್ಚರಗೊಳಿಸ್ತಕ್ಕಂಥದ್ದು, ಜಿಲ್ಲಾ ಆಡಳಿತವನ್ನು ಎಚ್ಚರಗೊಳಿಸ್ತಕ್ಕಂಥದ್ದು. ನೀವು ನಿಜವಾಗ್ಲೂ ಈ ಜಿಲ್ಲೆಯ ಮಹಿಳೆಯರು, ಮಕ್ಕಳು, ದಲಿತರನ್ನ, ಹಿಂದುಳಿದ ವರ್ಗಗಳನ್ನ, ಅಲ್ಪಸಂಖ್ಯಾತರನ್ನ ರಕ್ಷಣೆ ಮಾಡತಕ್ಕಂಥ ಹೊಣೆಗಾರಿಕೆ ನಿಮ್ಮದಾಗಿದೆ. ಹಾಗಾಗಿ ಇವತ್ತು ಕಚ್ಚಿಗೆರೆ ಒಬ್ಬ ಹೆಣ್ಣುಮಗಳು ರಜನಿ ಅನ್ನೋರನ್ನ ಅತ್ಯಂತ ಕ್ರೂರವಾಗಿ ದೌರ್ಜನ್ಯ ಮಾಡಿರ್ತಕ್ಕಂಥ ಆ 5 ಜನ ಕಿಡಿಗೇಡಿಗಳನ್ನ ನೀವು ಯಾವಾಗ ಬಂಧಿಸ್ತೀರಿ? ಇನ್ನೂ ಯಾಕೆ ಬಂಧಿಸಿಲ್ಲ ಅನ್ನೋದಕ್ಕೆ ನಮ್ಮ ಅಡಿಷನಲ್ ಎಸ್ಪಿ ಅವರು ಸ್ಪಷ್ಟನೆ ಕೊಡಬೇಕು. ಮತ್ತೆ ಈ ಬಗ್ಗೆ ಕಾನೂನು ಕ್ರಮ ವಹಿಸೋದಲ್ಲ. ಆ ಹೆಣ್ಣುಮಗಳಿಗೆ ಲೈಫ್ ಥ್ರೆಟ್ ಇದೆ, ಜೀವ ಬೆದರಿಕೆ ಇದೆ, ಆ ಯಮ್ಮನ ಪ್ರಾಣ ಹೋಗುವ ಅಪಾಯದಲ್ಲಿ ನಾವಿದ್ದೀವಿ. ಆ ಕಾರಣಕ್ಕಾಗಿ ನಿಮ್ಮ ಪೊಲೀಸ್ ವ್ಯವಸ್ಥೆ ಆ ಹೆಣ್ಣುಮಗಳಿಗೆ ಸಂಪೂರ್ಣವಾದ ರಕ್ಷಣೆ. ಇವತ್ತಲ್ಲ, ಹಿಂದೆ 3 ತಿಂಗಳಿಂದ ಒಂದು ದೌರ್ಜನ್ಯ ಘಟನೆ ನಡೆದಿದೆ, ಅಟ್ರಾಸಿಟೀಸ್ ಆಗಿದೆ. ಅದಾದ್ರೂ ಅವ್ರಿಗೆ ಭಯ ಇಲ್ಲ ಅಂದ್ರೆ ಅವ್ರು ಎಷ್ಟು ಕ್ರೂರವಾಗಿದ್ದಾರೆ ಅನ್ನೋದನ್ನ ಜಿಲ್ಲಾ ಪೊಲೀಸ್ ವ್ಯವಸ್ಥೆ ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿ ನಮ್ಮ ಅಡಿಷನಲ್ ಎಸ್ಪಿ ಸಾಹೇಬರು ಬಹಳ ಸಜ್ಜನರು, ಆದ್ರೆ
ಇವತ್ತು ನಮಗೆ ದುರಂತ, ನಾವು ಅವ್ರ ಪೊಲೀಸ್ ವಿರುದ್ಧವಾಗಿ ಮಾತಾಡಬೇಕಾದಂತ ಪರಿಸ್ಥಿತಿಯನ್ನ ತಂದೊಡ್ಡಿದ್ದಾರೆ. ಹಾಗಾಗಿ ನಮ್ಮ ಅಡಿಷನಲ್ ಎಸ್ ಪಿ ಸಾಹೇಬರು ನಮಗೆ ನಿಜವಾಗ್ಲೂ ನ್ಯಾಯ ಕೊಡ್ತಕ್ಕಂತ ಒಂದು ಪ್ರತಿಭಟನೆ ಬರೋದು ಎಲ್ಲರದು ಇದೇ ರೀತಿ ನೀವೆಲ್ಲ ಬಂದಿದ್ದೀವಿ. ನಿಮ್ಮ ನೋವು ನಮಗೆ ಅರ್ಥ ಆಗ್ತದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ನಾವು ದಿನ 2 ಪೊಲೀಸ್ ಬೆಳಿಗ್ಗೆ ರಾತ್ರಿ ಆ ಗ್ರಾಮದಲ್ಲಿ ಆಗ್ತಾ ಇದ್ವಿ. ಆ ಮಹಿಳೆಗೆ ರಕ್ಷಣೆ ಕೊಡಬೇಕು ಅಂತ ನಾವು ಮೊದಲಿಂದನೂ ಹೇಳಿದ್ದೀವಿ. ಅದೇ ರೀತಿ ಏನಾಗಿದೆ ಕೇಸು ನಿಮಗೆಲ್ಲ ಗೊತ್ತಿರೋ ಹಾಗೆ DCR ಹೋಗಿದೆ. ಆದರೂ ಸಹ ನಾವು ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋದನ್ನ ನಮ್ಮ ಎಸ್ ಪಿ ಮೇಡಮು ಹೇಳಿದ್ದಾರೆ. ಅವರು ಊರಿನಲ್ಲಿ ಇಲ್ಲ, ನಿಮಗೆ ಗೊತ್ತಿದೆ. ಅದೇನು ಅವ್ರನ್ನ ನಾವು DCR ಹೋಗಿದೆ ಅಂತ ಹೇಳಿ ನಾವು ಯಾವುದನ್ನು ತಪ್ಪಿಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಖಂಡಿತ 2ನೇ ಸಲ ಆಗಿರೋದು ತುಂಬ ನೋವಿನ ಸಂಗತಿ. ಖಂಡಿತ ಅವ್ರನ್ನ ಹಿಡಿತೀವಿ. ಮತ್ತು DCR ಅವ್ರನ್ನ ಈಗ ಎಸ್ ಪಿ ಮೇಡಮ್ ಅವರು ಕಾರ್ಯನಿರ್ವಹಿಸಿ ಹೊರಗಡೆ ಇದ್ದಾರೆ. ಅವ್ರು ಬಂದ ಮೇಲೆ DCR ಅವ್ರನ್ನ ಕರೆಸಿ ಏನು ಪ್ರೆಸೆಂಟ್ ಸ್ಟೇಟಸ್ ಅಂತ ನಾವು ಹೇಳ್ತೀವಿ. ಖಂಡಿತ ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ. ಇಲ್ಲಿವರೆಗೆ ನೀವು ಶಾಂತಿಯುತವಾಗಿ ಬಂದು ಕರೆ ಕೊಟ್ಟಿದ್ದಕ್ಕೆ ಮತ್ತು ಇಲ್ಲಿ ಬಂದು ನಿಮ್ಮ ಮನವಿಯನ್ನು ನಮ್ಗೆ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಖಂಡಿತ ನಮ್ಮ ಮೇಲೆ ನಂಬಿಕೆ ಇಡಿ. ಖಂಡಿತ ನಾವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.